ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರು ವರ್ಕ್ ಫ್ರಮ್ ಹೋಮ್ ಜಾಬು, ಅದು ಕೂಡ ಫ್ಲೆಕ್ಸಿಬಲ್ ಟೈಮು, ಅಂದರೆ 2 ಅವರ್ 3 ಅವರ್ 4 ಅವರ್ 5 ಅವರ್, ಹೀಗೆ ನಿಮಗೆ ಬೇಕಾದಂಥ ಟೈಮಲ್ಲಿ ನೀವು ಕೆಲಸ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಅದು ಕೂಡ ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಮುಖಾಂತರ ನೀವು ಕೆಲಸನ ಮಾಡ್ಬೋದು. ಆದರೆ ಬೆಟರ್ ಚಾಯ್ಸ್ ಅಂದರೆ ನಿಮಗೆ ಲ್ಯಾಪ್ಟಾಪ್ ಮುಖಾಂತರ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇಲ್ಲಿ ಕೆಲಸ ಮಾಡುವಾಗ ನಿಮಗೆ ಬೇಸಿಕ್ ಆಗಿ ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ನಿಮಗೆ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರಬೇಕು. ಸರಿ, ಇದು ಒಂದು ಒಳ್ಳೆಯ ಕಂಪನಿಯಾಗಿದೆ. ಇದು ಭಾರತೀಯ ಕಂಪನಿ ಆಗಿರೋದ್ರಿಂದ ಭಾರತದಾದ್ಯಂತ ಯಾರು ಬೇಕಾದರೂ ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡುವಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ. ಓಕೆ, ಇಲ್ಲಿ ನಿಮಗೆ ಇದು ಕಂಪನಿ ಹೆಸರು ಜಿಯೋ ನೇಮಕಾತಿ ಮಾಡ್ತಾ ಇದೆ 2026 ವರ್ಕ್ ಫ್ರಮ್ ಹೋಮ್ ಜಾಬು. 10ನೇ ತರಗತಿ ಪಾಸ್ ಆದರೂ ಸಾಕು, 12ನೇ ತರಗತಿ ಪಾಸ್ ಆದರೂ ಸಾಕು, ನೀವು ಯಾವುದೇ ಕ್ವಾಲಿಫಿಕೈ ಆಗಿದ್ರೂ ಪರವಾಗಿಲ್ಲ, ಕ್ವಾಲಿಫಿಕೇಶನ್ ಆದರೂ ಪರವಾಗಿಲ್ಲ, ನಿಮಗೆ ತಿಂಗಳಿಗೆ ನೀವು 2-3 ಅವರ್ಸ್ ಕೆಲಸ ಮಾಡಿದರೆ ಸಾಕು, ನಿಮಗೆ 15,000 ಸಂಬಳ ಬರುತ್ತೆ. ಒಂದು ವೇಳೆ ನೀವು 8 ಅವರ್ ಡ್ಯೂಟಿ ಮಾಡಿದರೆ, ಇಲ್ಲಾಂದರೆ ಇದಕ್ಕಿಂತ ಜಾಸ್ತಿ ಮಾಡಿದರೆ ಅದಕ್ಕಿಂತ ಹೆಚ್ಚು ಅಮೌಂಟು ಪೇ ಮಾಡಲಾಗುತ್ತೆ. ಆದರೆ ಇವರು 8 ಅವರ್ ಡ್ಯೂಟಿ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. 8 ಅವರ್ ಪ್ಯಾಕೇಜ್ಗೆ ನಿಮಗೆ 28,000 ತನಕ ಪ್ಯಾಕೇಜ್ ಕೊಡ್ತಾ ಇದ್ದಾರೆ, ಹೌದಲ್ವಾ? ಹಾಗೆ ನಿಮಗೆ ಉಚಿತ ಲ್ಯಾಪ್ಟಾಪ್ ಮತ್ತು ಉಚಿತ ಇಂಟರ್ನೆಟ್ ಕೂಡ ಕೊಡ್ತಾರೆ, ನೀವು ಒಂದು ವೇಳೆ ಇಲ್ಲಿ ಸೆಲೆಕ್ಟ್ ಆದರೆ. ಓಕೆ, ಇದು ಜಿಯೋ ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್ ಆಗಿರುತ್ತದೆ. ಅಪ್ಲೈ ಆನ್ಲೈನಿಂದ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇಲ್ಲಿ ಅಪ್ಲೈ ಮಾಡುವಾಗ ನಿಮ್ಮನ್ನು ಕೆಲವೊಂದು ಟೆಸ್ಟ್ ಮಾಡ್ತಾರೆ. ಇಲ್ಲಿ ಅರ್ಜಿ ಸಲ್ಲಿಸುವಾಗ ಯಾವುದೇ ರೀತಿಯ ಶುಲ್ಕಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಹೊಸಬ್ರು, ಎಕ್ಸ್ಪೀರಿಯನ್ಸ್ ಇದ್ದ ಇಬ್ಬರು ಕೂಡ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಒಳ್ಳೆ ಅಪಾರ್ಚುನಿಟಿ ಫ್ರೆಂಡ್ಸ್. ಇದರಲ್ಲಿ ಭಾರತ ಪ್ರಸಿದ್ಧ ಟೆಲಿಕಾಂ ಕಂಪನಿಯಾದ ರಿಲಯನ್ಸ್ ಜಿಯೋ ವತಿಯಿಂದ ಪ್ರಕಟವಾಗಿರುವಂಥ ಹೊಸ ವರ್ಕ್ ಫ್ರಮ್ ಹೋಮ್ ಉದ್ಯೋಗಾವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದು 2026ರಲ್ಲಿ ಹೊಸ ನೇಮಕಾತಿ ಆಗಿರುತ್ತದೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಕೆಲಸಕ್ಕೆ ಟ್ರೈ ಮಾಡ್ಬೋದಂತೆ. ಅದು ಕೂಡ ಮನೆಯಲ್ಲೇ ಕುಳಿತು ಕೆಲಸ ಮಾಡಲು ಬಯಸುವಂಥ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಿದ್ದಾರೆ. ಈ ನೇಮಕಾತಿಯಲ್ಲಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು 10ನೇ ತರಗತಿ, 12ನೇ ತರಗತಿ ಹಾಗೂ ಪದವಿ ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಅರ್ಹರಾಗಿರ್ತಾರೆ. ಇಲ್ಲಿ ಹೊಸಬ್ರು ಕೂಡ ಕೆಲಸ ಮಾಡ್ಬೋದಂತೆ. ಅಥವಾ ಸ್ಟೂಡೆಂಟ್ಗಳು, ಗೃಹಿಣಿಯರು ಅಥವಾ ಪಾರ್ಟ್ ಟೈಮ್ ಮಾಡಬೇಕಂತ ನೀವು ತಿಳ್ಕೊಂಡಿದ್ದೀರಾ, ಅವರು ಕೂಡ ಈ ಕೆಲಸನ ಮಾಡ್ಬೋದು, ಹೌದಲ್ಲ? ಇದು ರಿಲಯನ್ಸ್ ಜಿಯೋ ಆಗಿರುತ್ತದೆ. ಹುದ್ದೆ ಹೆಸರು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಿರುತ್ತದೆ. ಅಂದರೆ ಕಸ್ಟಮರ್ಗೆ ಕಾಲ್ ಮಾಡೋದು, ಮೇಲ್ ಮಾಡೋದು, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಆಗಿರುತ್ತದೆ, ಹೌದಲ್ಲ? ಇಲ್ಲಿ ಅರ್ಜಿ ಸಲ್ಲಿಸುವಾಗ ಭಾರತದ ಯಾರು ಬೇಕಾದ ಅರ್ಜಿಯನ್ನು ಸಲ್ಲಿಸಬಹುದಂತೆ ಮತ್ತು ಮೇಲ್ ಫಿಮೇಲ್ ಇಬ್ಬರು ಕೂಡ ಕೆಲಸಕ್ಕೆ ಟ್ರೈ ಮಾಡ್ಬೋದಂತೆ. ಹೊಸಬ್ರು ಕೂಡ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ವಿದ್ಯಾರ್ಥಿಗಳು ಹಾಗೂ ಪಾರ್ಟ್ ಟೈಮ್ ಕೆಲಸ ಮಾಡಲಿಕ್ಕೆ ಇಚ್ಛಿಸುವವರು ಕೂಡ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ವೇತನ ಇದೆಯಲ್ಲ, ನಿಮಗೆ ತಿಂಗಳಿಗೆ ಸುಮಾರು 15,000, ಅಂದರೆ ನೀವು ಒಂದು ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ ಸಾಕು, ನಿಮಗೆ 15,000 ಸಂಬಳ ಈಸಿಯಾಗಿ ಬರುತ್ತೆ, ಹೌದಲ್ಲ? ಸರಿ, ಇಲ್ಲಿ ಕ್ವಾಲಿಫಿಕೇಶನ್ ನಾನು ಹೇಳಿದ್ದೀನಿ. 10ನೇ ತರಗತಿಯಿಂದ ಅದಕ್ಕಿಂತ ಹೆಚ್ಚು ಯಾವುದೇ ಕ್ವಾಲಿಫೈ ಆಗಿದ್ರು, ಡಿಗ್ರಿ ಆದರೂ ಪರವಾಗಿಲ್ಲ, ನೀವು ಇಲ್ಲಿ ಕೆಲಸಕ್ಕೆ ಇದು ಮಾಡ್ಬೋದು. ವಯೋಮಿತಿ ಹೇಳಿದ್ದಾರೆ. ಇಲ್ಲಿ ಕನಿಷ್ಠ ವಯಸ್ಸು 18. 18ಕ್ಕಿಂತ ಸಣ್ಣ ವಯಸ್ಸಿನವರು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ 18 ವಯಸ್ಸಾಗಿದ್ದರೆ ಪರವಾಗಿಲ್ಲ, ನೀವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಗರಿಷ್ಠ ವಯಸ್ಸನ್ನು ಮಿತಿ ಇಲ್ಲ ಅಂತ ಹೇಳಿದ್ದಾರೆ. ಗರಿಷ್ಠ ವಯಸ್ಸು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ನಿಮಗೆ ನಾಲೆಜ್ ಇದ್ದರೆ ನೀವು ಅಪ್ಲೈ ಮಾಡ್ಕೊಳ್ಬೋದು, ವಯಸ್ಸಿನ ಮಿತಿ ಕೊಟ್ಟಿಲ್ಲ. ಹಾಗೆ ಅರ್ಜಿ ಶುಲ್ಕಗಳು ಯಾರಿಗೂ ಯಾವುದೇ ರೀತಿಯ ಶುಲ್ಕಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ನೀವು ಅರ್ಜಿಯನ್ನು ಫ್ರೀಯಾಗಿ, ಉಚಿತವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು, ಹೌದಲ್ಲ? ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದು ತುಂಬ ಸುಲಭವಾಗಿರುತ್ತದೆ. ಆನ್ಲೈನ್ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಕೆಲವು ಹುದ್ದೆಗಳಿಗೆ ನೇರ ನೇಮಕಾತಿ ಇರ್ಬೋದು. ಕೆಲವೊಂದು ಹುದ್ದೆಗಳು ಹೈಫೈ ಹುದ್ದೆ ಇದ್ರೆ ಉಂಟಲ್ಲ, ನೀವು ಫೇಸ್ ಟು ಫೇಸ್ ಇಂಟರ್ವ್ಯೂ ನಿಮಗೆ ತೆಗೆದುಕೊಳ್ಳಲಾಗುತ್ತೆ, ಅದು ಝೂಮ್ ಮೀಟಿಂಗ್ ಮುಖಾಂತರ, ಹೌದಲ್ವಾ? ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಗಳು, ನಿಮ್ಮ ಹತ್ರ ಒಂದು ಉತ್ತಮವಾದ ರಿಸ್ಯೂಮ್ ಇರಬೇಕು. ಅದರಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಫೋನ್ ನಂಬರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು, ಹೌದಲ್ಲ? ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ನಿಮ್ಮ ಹತ್ರ ಒಂದು. ಹಾಗೆ ಸಿಗ್ನೇಚರ್ ಮಾಡಿದೊಂದು ಪ್ರತಿ ಇರಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡು ಕಾಪಿ, ಹಾಗೆ ಎಜುಕೇಷನ್ ಸರ್ಟಿಫಿಕೇಟು, ಏಜ್ ಪ್ರೂಫ್ ಸರ್ಟಿಫಿಕೇಟು, ಹಾಗೆ ಕಾಸ್ಟ್ ಸರ್ಟಿಫಿಕೇಟು ಒಂದು ವೇಳೆ ಇದ್ದರೆ ಇಲ್ಲಾಂದರೆ ಪರವಾಗಿಲ್ಲ, ಓಕೆ, ಹೌದಲ್ಲ? ಇಲ್ಲಿ ಅರ್ಜಿ ಪ್ರಾರಂಭ ಆಲ್ರೆಡಿ ಆಗಿದೆ. ಅರ್ಜಿ ಕೊನೆಯ ದಿನಾಂಕ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ನೀವು ಅರ್ಜಿಯನ್ನು ತಕ್ಷಣವೇ ಸಲ್ಲಿಸಬಹುದು. ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಹೌದಲ್ಲ? ಇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ನೀವು ಮಿಸ್ ಮಾಡದೆ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇದು ಮನೆಯಲ್ಲೇ ಮಾಡುವಂಥ ಕೆಲಸ ಆಗಿರುತ್ತೆ. ಮಹಿಳೆಯರಿಗೆ ಒಳ್ಳೆ ಅವಕಾಶ ಅಂತ ಹೇಳ್ಬೋದು.
ಅರ್ಜಿ ಶುಲ್ಕ ಇಲ್ಲ. ಹೀಗಾಗಿ ನಿಮ್ಗೆ ಉಂಟಲ್ಲ ಇಲ್ಲಿ ಅಭ್ಯರ್ಥಿಗಳು ಕೆಳಗಿನ ಹಂತಗಳನ್ನು ಫಾಲೋ ಮಾಡ್ಕೊಂಡು ನೀವು ವೆಬ್ಸೈಟ್ಗೆ ಭೇಟಿ ನೀಡ್ಬೋದು. ನಿಮಗೆ ವೆಬ್ಸೈಟ್ ಲಿಂಕ್ ಇದೆಯಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಅಲ್ಲಿ ನಾನು ಇದು ಮಾಡ್ತೀನಿ. ಓಕೆ, ನೀವು ನೇರವಾಗಿ ಅಲ್ಲಿ ಬಂದು ಟೆಲಿಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಡಿಸ್ಕಷನ್ ಜಾಯಿನ್ ಬಟನ್ ಕೂಡ ಇದೆ ಅಲ್ಲಿ ಟೆಲಿಗ್ರಾಮಲ್ಲಿ. ನೀವು ಬೇಕಿದ್ರೆ ಡಿಸ್ಕಷನ್ ಇದು ಪ್ರೊಫೈಲ್ ಇದೆಯಲ್ಲ, ಅಂದರೆ ಗ್ರೂಪಿಗೆ ಜಾಯಿನ್ ಆಗ್ಬೋದು. ಅಲ್ಲಿ ನೀವು ಕಮೆಂಟ್ ಮುಖಾಂತರ ಕೂಡ ಮಾತನಾಡ್ಬೋದು. ಓಕೆ, ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಮಾಹಿತಿನ ನೀಡಲು ಸಹಾಯವಾಗುತ್ತೆ. ಹೌದಲ್ಲ? ಹಾಗೆ ನಿಮಗೆ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ, ಸರಿ. ಮೊದಲು ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ಮೊದಲನೇದಾಗಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ಮೂಲಕ ನೀವು ನೋಂದಣಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ವೈಯಕ್ತಿಕ ಮಾಹಿತಿ, ವಿದ್ಯಾರ್ಥಿ ಇತರ ವಿವರಗಳನ್ನು ಸಂಪೂರ್ಣವಾಗಿ ನಮೂದಿಸಬೇಕಾಗುತ್ತೆ. ಅಗತ್ಯ ದಾಖಲೆಗಳು, ಫೋಟೋ, ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡುವಂತೆ ಹೇಳ್ತಾ ಇದ್ದಾರೆ. ಹೌದಲ್ವಾ? ಸರಿ, ಅಪ್ಲೈ ಮಾಡುವಂಥ ವಿಧಾನ ಹೇಳ್ತೀನಿ. ಇಲ್ಲಿ ತುಂಬ ಸುಲಭವಾಗಿದೆ ನೋಡಿ. ಇಲ್ಲಿ ನೀವು ನೋಡಿ, ಆಲ್ರೆಡಿ ನಾನು ಹೇಳಿದ್ದೀನಿ. ಇದು ಕಂಪನಿ ಹೆಸರು ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್. ಹೌದಲ್ಲ? ಎಂಜಾಯ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ನಿಮಗೆ ಬೇಕಾದಂಥ ಸಮಯದಲ್ಲಿ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಅರ್ನ್ ಅಪ್ ಟು 15,000 ಮಂತ್. ಅಂದರೆ ನೀವು 2-3 ಅವರ್ಸ್ ಕೆಲಸ ಮಾಡಿದರೆ ನಿಮ್ಗೆ ಅಷ್ಟು ಸಿಗುತ್ತೆ. ಅವೈಲೇಬಲ್ ಇನ್ 7,700 ಪ್ಲಸ್ ಸಿಟೀಸಲ್ಲಿ ಇದು ಅವೈಲೇಬಿಲಿಟಿ ಇದೆ. ಹೌದಲ್ಲ? ಭಾರತದ ಎಲ್ಲ ಕಡೆ ಥೌಸಂಡ್ಸ್ ಆಫ್ ವುಮೆನ್ ಅಸೋಸಿಯೇಟ್ಸ್. ಹಾಗೆ ಬಿ ಯುವರ್ ಓನ್ ಬಾಸ್, ಅಂದರೆ ನೀವು ನಿಮಗೆ ಬಾಸ್ ಆಗಿ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ನೀವೆಲ್ಲಿ ನಿಮಗೆ ಕೆಲಸ ಸಿಕ್ಕಿದ್ರೆ ಇದೆಯಲ್ಲ, ನೀವು ನೇರವಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಹೌದಲ್ಲ? ಅಪ್ಲೈ ಮಾಡುವಂಥ ವಿಧಾನ ತುಂಬ ಸುಲಭವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನಾನು 2 ಅವರಿಗೆ ಎಷ್ಟು ಸಿಗುತ್ತೆ ಅಂತ ಮೆನ್ಷನ್ ಮಾಡಿದೆ. 2 ಅವರ್ ಕೆಲಸ ಮಾಡಿ ನಿಮಗೆ 7,000 ತನಕ ಸಿಗುತ್ತೆ. ಅದೇ ನಾನು ಇದನ್ನು ಇದು ಮಾಡಿದರೆ 3 ಅವರಿಗೆ 10,500. ಹಾಗೆ 4 ಅವರ್ ಕೆಲಸ ಮಾಡಿದರೆ 14,000. ಓಕೆ, ಹಾಗೆ ನಾನು ಫುಲ್ ಆಗಿ ಅಂದರೆ 8 ಅವರ್ ಮಾಡಿದರೆ ನಿಮಗೆ 28,000 ಸಂಬಳ ಸಿಗಲಾಗುತ್ತೆ. ಹೌದಲ್ಲ? ನೀವು ನೋಡ್ಕೊಳ್ಳಿ ಇಲ್ಲಿ. ಓಕೆ, ಹಾಗೆ ಸರಿ. ಅಪ್ಲೈ ಮಾಡಲಿಕ್ಕೆ ಯಾವ ವಿಧಾನನ ಫಾಲೋ ಮಾಡೋದು ಅದನ್ನೇ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಅಪ್ಲೈ ಮಾಡುವಂಥ ವಿಧಾನ ಇದೆಯಲ್ಲ, ತುಂಬ ಸುಲಭವಾಗಿ ನಾವು ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕಿಗೆ ನೀವು ಕ್ಲಿಕ್ ಮಾಡಿದಾಗ ನೀವು ನೇರವಾಗಿ ಹೊಸ ಅಫಿಷಿಯಲ್ ವೆಬ್ಸೈಟ್, ಜಿಯೋ ಅಫಿಷಿಯಲ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗ್ತೀರಾ. ಹೌದಲ್ಲ? ಅಲ್ಲಿ ನಿಮಗೆ ಕೇಳಲಾಗುತ್ತೆ ಅಪ್ಲೈ ನಾವು ಅಂತ. ಮೇಲ್ಗಡೆ ನಿಮಗೆ ಮೊದಲನೇದಾಗಿರುತ್ತದೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ರಿಜಿಸ್ಟರ್ ನೌ ಅಂತ ಹೇಳ್ತಾ ಇದೆ. ಹೌದಲ್ಲ? ಸಾರಿ, ಕಾಣ್ತಾ ಇಲ್ಲ ಅಂತ ಕಾಣಬೇಕು. ರಿಜಿಸ್ಟರ್ ನೌ ಅಂತ ಕೇಳ್ತಾ ಇದೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ನಿಮ್ಮ ಹೆಸರು, ಪೂರ್ತಿ ಹೆಸರನ್ನೇ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತಲ್ಲೂ ಕೂಡ ಯಾವುದೇ ರೀತಿಯ ತಪ್ಪು ಮಾಹಿತಿನ ನೀಡಬೇಡಿ. ಹೌದಲ್ವಾ? ನಂತರ ಜೆಂಡರ್ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮದು ಸೆಲೆಕ್ಟ್ ಆಕ್ಯುಪೇಷನ್ ಅಂತ ಕೇಳಿದ್ದಾರೆ. ನೀವು ಸ್ಟೂಡೆಂಟಾ, ಹೌಸ್ ವೈಫಾ, ಸ್ಯಾಲರಿಡ್ ಎಂಪ್ಲಾಯಿಯಾ, ಸೆಲ್ಫ್ ಎಂಪ್ಲಾಯ್ ಅಂತ ಕೇಳಿದ್ದಾರೆ. ನಿಮಗೆ ಯಾವುದು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ನೀವು ಯಾವ ಸ್ಟೇಟು, ನಿಮ್ಮ ಸಿಟಿ ಇದೆಯಲ್ಲ, ಅದರ ಪಿನ್ ಕೋಡ್ ಇದೆಯಲ್ಲ, ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಕೆಳಗೆ QR ಕೋಡ್ ಇದೆ. ಇದು ENEKAW ಅಂತ ಇದೆ. ಅದನ್ನು ಇಲ್ಲಿ ನಾನು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಅಷ್ಟೇ. ಇಷ್ಟು ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ಐಡಿಗೆ ಒಂದು ವೆರಿಫಿಕೇಶನ್ ಇಮೇಲ್ ಹೋಗುತ್ತೆ. ಹೌದಲ್ಲ? ವೆರಿಫಿಕೇಶನ್ ಇಮೇಲ್ ಹೋದ ನಂತರ ನೀವಲ್ಲಿ ಮಾಡಬೇಕಾದಂಥ ಕೆಲಸ ನೋಡ್ಕೊಳ್ಳಿ ಯಾವುದೆಲ್ಲ ಇದೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ನೋಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ನಿಮಗೆ ಇಲ್ಲಿ ಫಸ್ಟ್ ಸ್ಟೆಪ್ಪಿಗೆ ಹೇಳ್ತೀನಿ. ಫಸ್ಟ್ ಆಗಿ ನೀವು ರಿಜಿಸ್ಟರ್ ಮಾಡಿದ್ದೀರಾ. ಹೌದಲ್ಲ? ಸೈನ್ ಅಪ್ ಅಂದರೆ ರಿಜಿಸ್ಟರ್ ಅಂದರೆ ನಿಮ್ಮ ಸೈನ್ ಅಪ್, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ಪಿನ್ ಕೋಡ್ ಎಲ್ಲ ಇದು ಮಾಡಿದ್ದೀರಾ. ನೆಕ್ಸ್ಟು ನೀವಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ನಿಮ್ಗೆ ಉಂಟಲ್ಲ ಇಮೇಲ್ ಐಡಿಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅದನ್ನು ಕನ್ಫರ್ಮ್ ಮಾಡಿದಾಗ ನಿಮ್ಗೆ ಉಂಟಲ್ಲ ಅಲ್ಲಿ ಹೊಸ ಪ್ರೊಫೈಲ್ ಅಂದರೆ ಹೊಸ ಡಾಕ್ಯುಮೆಂಟ್ ಇದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಆನ್ಲೈನ್ ಟೆಸ್ಟ್ ಕೇಳಲಾಗುತ್ತೆ, ಕೆಲವೊಂದು ಕ್ವಶನ್ ಕೇಳಲಾಗುತ್ತೆ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ChatGPT ತುಂಬ ಕಡೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಹೆಲ್ಪ್ ಸಿಗುತ್ತೆ. ಹೌದಲ್ವಾ? ಹಾಗೆ ನಂತರ ನಿಮ್ಮ ವೆರಿಫೈಡ್ ಡಾಕ್ಯುಮೆಂಟ್, ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ. ಎಲ್ಲ ಮಾಡಿದ ನಂತರ ಮೂರನೇದಾಗಿ ನಿಮ್ಮದು ವೆರಿಫೈಡ್ ಡಾಕ್ಯುಮೆಂಟು, ಇಲ್ಲಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಂಥ ಆಪ್ಷನ್ ಬರುತ್ತೆ. ಅಲ್ಲಿ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗುತ್ತೆ. ಅದಕ್ಕೂ ಅಲ್ಲಿ ಕೂಡ ನೀವು ಸೆಲೆಕ್ಟ್ ಆದರೆ ಇನ್ ಡೆಪ್ತ್ ಲರ್ನಿಂಗು ಅಂದರೆ ನಿಮಗೆ ಇಲ್ಲಿ ಟ್ರೈನಿಂಗು ಕೊಡಲಾಗುತ್ತೆ. ಕಂಪನಿ ಕಡೆಯಿಂದ ನಿಮಗೆ ಗೇನ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಲರ್ನಿಂಗ್ ಮೆಟೀರಿಯಲ್ ಬಿಸೈಡ್ಸ್ ಟ್ರೈನಿಂಗ್ ಸೀಸನ್ಸ್. ಓಕೆ, ಅಂದರೆ ನೀವು ಇಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ನಿಮಗೆ ವಿವರವಾಗಿ ಹೇಳಿಕೊಡಲಾಗುತ್ತದೆ. ಸರಿ, ಇದನ್ನು ಕೂಡ ನೀವು ಮಾಡಿದ ಮೇಲೆ ಫಿನಿಶ್ ಆದ ಮೇಲೆ ಗೆಟ್ ಸೆಟ್ ಅರ್ನ್
ಅಲ್ವಾ. ಸ್ಟಾರ್ಟ್ ಕಾಲಿಂಗ್ ದಿ ಲೀಡ್ಸ್, ಮ್ಯಾಕ್ಸಿಮಮ್ ಕನ್ವರ್ಸೇಷನ್, ಬೂಸ್ಟ್ ಯುವರ್ ಅರ್ನಿಂಗು. ಅಂದರೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ಲ. ಇಷ್ಟೇ ಸ್ಟೆಪ್ಪು ಫ್ರೆಂಡ್ಸ್, ಅಂದರೆ 5 ಸ್ಟೆಪ್ಪು. ಫೈನಲ್ ಸ್ಟೆಪ್ಪಲ್ಲಿ ನಿಮಗೆ ಅರ್ನಿಂಗ್ ಆಗುತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಳ್ಳಿ, ಆನ್ಲೈನ್ ಟೆಸ್ಟ್ ತೆಗೆದುಕೊಳ್ಳಿ, ಟ್ರೈನಿಂಗ್ ತೆಗೆದುಕೊಳ್ಳಿ. 5ನೇದಾಗಿ ನಿಮ್ದುಂಟಲ್ಲ ಅರ್ನಿಂಗ್ ಶುರುವಾಗುತ್ತೆ, ಹೌದಲ್ಲ. ಇದು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇದು ಒಂದು ಜಿಯೋ ಒಂದು ನೀವು ಕೇಳಿರುವಂಥ ಹೆಸರೇ. ಹಾಗಾಗಿ ಯಾವುದೇ ರೀತಿಯ ಚಿಂತೆ ಇಲ್ಲದೆ, 1 ಪೈಸೆ ಖರ್ಚು ಇಲ್ಲದೆ ಈಸಿಯಾಗಿ ಇಲ್ಲಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಹೌದಲ್ವಾ. ಇಷ್ಟೊಂದು ಒಳ್ಳೆ ಅಪಾರ್ಚುನಿಟಿ ಇದೆಯಲ್ಲ, ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ವರ್ಕ್ ಫ್ರಮ್ ಹೋಮ್ ಜಾಬ್. ಇದು ಮಹಿಳೆಯರಿಗಂತೂ ತುಂಬ ತುಂಬ ಮುಖ್ಯವಾದಂಥ ಉದ್ಯೋಗ ಅಂತ ಹೇಳ್ಬೋದು ನಾನು. ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಅಪ್ಲೈ ಮಾಡ್ತಾರೆ, ಹತ್ತರಲ್ಲಿ ಒಬ್ರಿಗಾದ್ರೂ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಜಾಸ್ತಿ ಅಲ್ವಾ. ಹಾಗಾಗಿ ನೀವು ಒಂದು ಸಾವಿರದಲ್ಲಿ ಒಂದು 100 ಜನರಿಗಾದ್ರೂ ಕೆಲಸ ಸಿಕ್ಕಿದ್ರೆ ಉಂಟಲ್ಲ, ಕಮೆಂಟ್ ಮಾಡಿ, ಓಕೆ. ಸರಿ, ಇಲ್ಲ ಒಂದು 10 ಜನರಿಗೆ ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ, ನೀವು ಕಮೆಂಟ್ ಮಾಡಿ. ಯಾಕೆಂದರೆ ಇದು ಒಂದು ಒಳ್ಳೆ ಅಪಾರ್ಚುನಿಟಿ. ಫ್ರೀಯಾಗಿ ನೀವೊಂದು 5 ನಿಮಿಷದ ಒಳಗೆ ಆದರೆ ಮಾಡುವಾಗ ನಿಮ್ದು ಉಂಟಲ್ಲ ರಿಸ್ಯೂಮ್ ಇದೆಯಲ್ಲ, ಅದನ್ನು ಪರ್ಫೆಕ್ಟಾಗಿ ಇದು ಮಾಡ್ಕೊಳ್ಳಿ. ನಿಮ್ಮ ಕ್ವಾಲಿಫಿಕೇಷನ್ನು, ನಿಮ್ಮದು ಎಕ್ಸ್ಪೀರಿಯನ್ಸು, ಇದರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ಆನ್ಲೈನ್ ಟೆಸ್ಟ್ ಮಾಡುವ ಮೊದಲು ಇದೆಯಲ್ಲ, ನೀವು ChatGPT ಮುಖಾಂತರ ಹೋಗಿ ಜಿಯೋದಿಂದ ಬರುವಂಥ ಕ್ವಶನ್ಗಳು, ಹೌದಲ್ಲ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಯಾವೆಲ್ಲ ಕ್ವಶನ್ ಕೇಳಲಾಗುತ್ತೆ ಅಂತ ಹೇಳಿ ನೀವು ಅಲ್ಲಿ ChatGPTಗೆ ಹೋಗಿ ಕೇಳಿದರೆ ಸಾಕು, ಅಲ್ಲಿ ನಿಮಗೆ ಆನ್ಸರ್ ಬರುತ್ತೆ, ಹೌದಲ್ಲ. ChatGPT ನಿಮಗೆ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ನೀವು ಉಂಟಲ್ಲ ನಿಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ಇದು ಮಾಡ್ಕೊಳ್ಳಿ. ಆದರೆ ಇಲ್ಲಿ ಮುಖ್ಯವಾದದ್ದು ನಿಮಗೆ ಒಂದು ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಇರಬೇಕು ಮತ್ತು ನಿಮಗೆ ಇಂಗ್ಲೀಷು ನಾಲೆಜ್ ಕೂಡ ಇರಬೇಕು, ಹೌದಲ್ವಾ. ಇಂಗ್ಲೀಷು ಇಲ್ಲದೆ ಯಾವ ಕೆಲಸನೂ ನಡೆಯೋದಿಲ್ಲ. ಸ್ಟೂಡೆಂಟ್ಗಳು ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಹಾಗೆ ಮಹಿಳೆಯರಂತೂ ಇದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಹಾಗೆ ಕೆಲವೊಮ್ಮೆ ಉಂಟಲ್ಲ ಇಂಗ್ಲೀಷ್ ಫ್ಲೂಯೆನ್ಸಿ ಬೇಕಾಗಿಲ್ಲ. ಕೆಲವೊಂದು ಜಾಬಿಗೆ ಇದೆಯಲ್ಲ, ಕನ್ನಡ ಗೊತ್ತಿದ್ರೆ ಸಾಕು ಅಂತ ಜಾಬ್ ಕೂಡ ಬರುತ್ತೆ. ನಮ್ಮ ವಿಡಿಯೋದಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಹಾಗಾಗಿ ನೀವು ನಮ್ಮ ಚಾನಲನ್ನು ಮಿಸ್ ಮಾಡದೆ ನೋಡ್ಕೋಬೇಕು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾವುದೇ ನೋಟಿಫಿಕೇಶನನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಇದೆಯಲ್ಲ, ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಿಯರಾಗಿ ಮೆಸೇಜ್ ಮಾಡ್ತೀನಿ, ಅಂದರೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.